ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಜಿಬಿ ವಿನಯ್ ಕುಮಾರ್ ಹರಪನಹಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭರ್ಜರಿ ಪ್ರಚಾರ ಮಾಡಿದರು. ಪಕ್ಷೇತರ ಅಭ್ಯರ್ಥಿ ಗುರುತು ಸಿಲಿಂಡರ್ಗೆ ನಿಮ್ಮ ಅಮೂಲ್ಯ ಮತ ಕೊಡಿ ಅಂತ ರೋಡ್ ಶೋ ಮೂಲಕ ಭರ್ಜರಿ ಪ್ರಚಾರ ಮಾಡಿದ್ರು. ಹರಪನಹಳ್ಳಿ ತಾಲೂಕಿನ ಜಂಬುಲಿಂಗನಹಳ್ಳಿ, ಲಕ್ಷ್ಮೀಪುರ, ಶೃಂಗರಿಹಳ್ಳಿ ತಾಂಡಗಳಲ್ಲಿ ಪ್ರಚಾರ ಮಾಡಿದ್ರು. ಸಾಮಾನ್ಯ ಯುವಕ ನಿಮ್ಮ ಮುಂದೆ ಬಂದಿದ್ದಾನೆ, ನನ್ನ ಗೆಲುವು ಪ್ರಜಾಪ್ರಭುತ್ವದ ಗೆಲುವಾಗತ್ತೆ, ನನ್ನಂತಹ ಎಷ್ಟೋ ಸಾಮಾನ್ಯ ಯುವಕರ ಬೆಳವಣಿಗೆಗೆ ನಿಮ್ಮ ಮತ ಅನುಕೂಲ ಅಂತ ಜನರಲ್ಲಿ ಮನವಿ ಮಾಡಿದ್ರು ಜಿಬಿ ವಿನಯ್ ಕುಮಾರ್. ನಾಮಿನೇಷನ್ ನಾಮಪತ್ರ ಹಾಕಿದ್ದನ್ನ ಹಿಂದೆ ತಗೊಳ್ಳಿಲ್ಲ. ನಾನು ಬಹಳ ಜನ ಮಾತಾಡ್ಕೊಂತ ಇದ್ರೆ ಇನ್ ತಗೊಂಡ್ಬಿಡ್ತಾನೆ, ಡೀಲ್ ಆಗುತ್ತೆ ಹಂಗೆ ಹಿಂಗೆ ಅಂತಂದು ನಾನು ಬಹಳ ಸ್ವಾಭಿಮಾನಿ, ಧೈರ್ಯ ಬರೋದು ನಾವು ಸ್ವಾಭಿಮಾನಿಗಳಾಗಿದ್ದಾಗ. ಹಾಗಾಗಿ ನೀವು ನನ್ನ ಜಾಗದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಬೇಕು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಮಿಂಚಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ದಾವಣಗೆರೆ ದಕ್ಷಿಣ ವ್ಯಾಪ್ತಿಯ ಎಸ್ಜೆಎಂ ನಗರಕ್ಕೆ ಎಂಟ್ರಿ ಆದ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಸ್ಥಳೀಯರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸ ಕರಿಯಪ್ಪ, ರಾಜನಹಳ್ಳಿ ಶಿವಕುಮಾರ್ ಸೇರಿದ ಹಾಗೆ ಸ್ಥಳೀಯ ಮುಖಂಡರು ಅವರಿಗೆ ಸಾಥ್ ನೀಡಿದರು. ನಾಳೆ ದಾವಣಗೆರೆಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೋದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಲೂ ಕೂಡ ಗಾಯತ್ರಿ ಸಿದ್ದೇಶ್ವರ್ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ನಾಯಕ ಯಾರು ಅಂತ ತಮಗೆಲ್ಲ ತಿಳಿದಿರ್ಬೋದು, ಮೋದಿ. ನಾವೇ ಹೇಳೋದಲ್ಲದೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಸಹ ಹೇಳ್ತೇವೆ ಮೋದಿ ಮೋದಿ ಮೋದಿ. ಅವ್ರಿಗೇನು ಗೊತ್ತುಂಟು, ಯಾಕೆಂದ್ರೆ ಮುಂದಿನ ನಮ್ಮ ಭವಿಷ್ಯ ಮಾಡೋರು ಯಾರು ಅಂದ್ರೆ, ಭವಿಷ್ಯವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋರು ಅಂದ್ರೆ ಮೋದಿಜಿ ಅಂತ ಅವ್ರಿಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ನಾವು ಏನೇ ಯಾವ ಪಕ್ಷದಲ್ಲೇ ನೋಡಿ, ನಮ್ಮ ನಾಯಕನಾದ ಮೋದಿ ಅಂತ ನಾಯಕ ಯಾವ ಪಕ್ಷದಲ್ಲೂ ಇಲ್ಲ, ಎಲ್ಲೂ ಇನ್ನು ಈಗ ಸದ್ಯದಲ್ಲಂತೂ ಹುಟ್ಟಿ ಬಂದಿಲ್ಲ. ಇನ್ನು ನಾವು ಆ ಮೋದಿಜಿಯವರು ತನ್ನ ಸಣ್ಣ ಸಣ್ಣ ಯೋಜನೆಗಳನ್ನೇ ಸಾಕು ತೆಗೆದುಕೊಳ್ರಿ. ಗ್ಯಾಸೇ ಆಗಲಿ, ನೆಲ್ಲಿ ನೀರೇ ಆಗಲಿ, ಒಂದು ರೋಡ್ ಮಾಡೋದ್ರ, CC ರೋಡ್ಗಳು ಮಾಡೋದ್ರ, ಅವೆಲ್ಲ ಸಣ್ಣ ಪುಟ್ಟ ಕೆಲಸಗಳು. ಅಂಥವನ್ನ ನಮಗೆ ಅವಶ್ಯಕತೆ ಇರೋಂಥ ಕೆಲಸಗಳನ್ನು ಮಾಡಿರೋದಂದ್ರೆ ಮೋದಿಜಿಯವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಾಂಧವರೇ, ತಮಗೆ ತಿಳಿದ ಹಾಗೆ 65 ವರ್ಷದಿಂದ ಮಾಡಿದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿತು, ನಮ್ಮ CC ರೋಡ್ ಮಾಡ್ಲಿಕ್ಕೆ ನಮ್ಮ ಮೋದಿಜಿಯವರೇ ಬರ್ಬೇಕಾ, ನಮ್ಮ BJP ಸರ್ಕಾರನೇ ಬರ್ಬೇಕಾಯ್ತಾ ಕರ್ನಾಟಕದಲ್ಲಿ? ಅದನ್ನೆಲ್ಲ ನಾವೆಲ್ಲ ಯೋಚನೆ ಮಾಡ್ಬೇಕು. ಅಂದ್ರೆ ನಮ್ಮ ನಾಯಕನಾದ ಮೋದಿಜಿ ಅವರಿಗೆ ಇನ್ನೊಂದು ಸಲ ಅವಕಾಶ ಕೊಟ್ರೆ ಅವರು ಇನ್ನೂ ಒಳ್ಳೊಳ್ಳೆ ಯೋಜನೆಗಳನ್ನ ಹಾಕ್ತಾರೆ. ಇಲ್ಲಿ ತನಕ ತೋರಿಸಿರೋ ಬರೇ ಟ್ರಯಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.